ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೊಡಗು ಪತ್ರಕರ್ತರ ಸಂಘದ ಕುಶಾಲನಗರ ತಾಲೂಕು ಘಟಕದಿಂದ ಶುಕ್ರವಾರ ಕಂಬಿಬಾಣೆಯ ಪ್ರಗತಿಪರ ಕೃಷಿಕ ಟಿಕೆ ಸಾಯಿಕುಮಾರ್ ಅವರ ಕಾಫಿ ತೋಟದಲ್ಲಿ ಪತ್ರಕರ್ತರ ನಡಿಗೆ ಕೃಷಿಕರ ಕಡೆಗೆ ಎಂಬ ಸಂವಾದ ಕಾರ್ಯಕ್ರಮದಲ್ಲಿ ಬೆಳೆಗಾರರು ತಮ್ಮ ಸಮಸ್ಯೆ ಹಾಗೂ ಅಕಾಲಿಕ ಮಳೆಯಿಂದ ತಾವು ಎದುರಿಸುತ್ತಿರುವ ಸವಾಲುಗಳನ್ನು ಮುಂದಿಟ್ಟರು. ಸಂವಾದದಲ್ಲಿ ಮಾತನಾಡಿದ ಬೆಳೆಗಾರರು ಆನೆ, ಮಂಗ, ನವಿಲು, ಕಾಡುಹಂದಿ, ಕಾಡುಕೋಣ ಪಕ್ಷಿಗಳು ತಿಂದು ಅವುಗಳು ಉಳಿಸಿದ ಫಸಲಿನಲ್ಲಿ ನಾವು ಜೀವನ ನಿರ್ವಹಣೆ ಮಾಡಬೇಕೆಂದು ತಮ್ಮ ಅಳಲು ತೋಡಿಕೊಂಡರು. ಅರಣ್ಯ ಇಲಾಖೆ ಆನೆಗಳನ್ನು ಕಾಡಿಗಟ್ಟುವ ನಾಟಕೀಯ ವಿದ್ಯಮಾನ ನಡೆಸ್ತಾ ಇದ್ದು, ಇದರಿಂದ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಎಂದು ಬೆಳೆಗಾರರು ಆಕ್ರೋಶ ವ್ಯಕ್ತಪಡಿಸಿದರು. ಜೊತೆಗೆ ಕಸ್ತೂರಿ ರಂಗನ್ ವರದಿ ಜಾರಿ ಎಂಬ ತೂಗುಗತಿ ನಮ್ಮೆಲ್ಲರ ಮೇಲಿದ್ದು, ಮುಂದೊಂದು ದಿನ ನಾವು ಬೆಳೆಸಿದ ಫಸಲನ್ನ ಕೊಯ್ಲು ಮಾಡಲು ವಿವಿಧ ಇಲಾಖೆಗಳ ಅನುಮತಿ ಬೇಕಾಗಬಹುದು ಎಂದು ಅಭಿಪ್ರಾಯ ವ್ಯಕ್ತವಾಯಿತು. ಸಂವಾದದಲ್ಲಿ ಮಾತನಾಡಿದ ಬೆಳೆಗಾರ ಟಿಕೆ ಸಾಯಿಕುಮಾರ್, ಈಗಾಗಲೇ ಕೃಷಿಯ ಬೆಲೆಯ ಏರಿಳಿತ, ಸಾಲದ ಹೊರೆ, ಕಾರ್ಮಿಕರ ಕೊರತೆ, ಕಾಡಾನೆ ಸೇರಿದಂತೆ ವನ್ಯಪ್ರಾಣಿಗಳ ಹಾವಳಿಯಿಂದ ಕಂಗೆಟ್ಟಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬೆಳೆಗಾರರ ನೆರವಿಗೆ ಕೂಡಲೇ ಬರಬೇಕಿದೆ ಎಂದರು. ನಾಕೂರು ಶಿರಂಗಾಲದ ಸಮಗ್ರ ಕೃಷಿಕ ಪಿಎಂ ವಿಜು ಮಾತನಾಡಿ, ಅರಣ್ಯ ಇಲಾಖೆಯವರು ಕಾಫಿ ತೋಟಗಳಲ್ಲಿ ಮರ ಕಪಾತು ಮಾಡುವುದನ್ನು ನಿಷೇಧಿಸುತ್ತಾ ಮೊಕದ್ದಮೆ ದಾಖಲಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ರೋಬಸ್ಟಾ ಕಾಫಿ ಬೆಳೆಗೆ ನೆರಳನ್ನು ತೆಗೆಯುವ ಅಗತ್ಯತೆ ಇದ್ದು, ನೆರಳಿದ್ದಲ್ಲಿ ಇಳುವರಿ ಕಡಿಮೆಯಾಗುವ ಹಿನ್ನೆಲೆ ಮರ ಕಪಾತು ಮಾಡುವ ಅನಿವಾರ್ಯತೆ ಇದೆ ಎಂದರು. ಸುಂಟಿಕೊಪ್ಪ ಹೋಬಳಿಯ ಭತ್ತ ಕೃಷಿಕ ಪಟ್ಟೆಮನೆ ಉದಯಕುಮಾರ್ ಮಾತನಾಡಿ, ತಾನು 3 ತಳಿಯ ಭತ್ತವನ್ನು ಬೆಳೀತಾ ಇದ್ದು, ಕಾಡುಹಂದಿ, ಮುಳ್ಳುಹಂದಿ ಮತ್ತು ನವಿಲುಗಳ ಕಾಟದಿಂದಾಗಿ ಕೈಗೆ ಬಂದ ಫಸಲು ಮನೆಗೆ ಬರ್ತಾ ಇಲ್ಲ ಎಂದರು. ಗುಡ್ಡೆಹೊಸೂರಿನ ಪ್ರಗತಿಪರ ಭತ್ತದ ಕೃಷಿಕ ಚಂದ್ರಶೇಖರ್ ಮಾತನಾಡಿ, 5 ಎಕರೆ ಜಾಗದಲ್ಲಿ ಭತ್ತದ ಕೃಷಿಯನ್ನ ಮಾಡ್ತಾ ಇದ್ದೇನೆ. ಅಕಾಲಿಕ ಮಳೆಯಿಂದ ಭತ್ತ ಹಾಗೂ ಹುಲ್ಲು ನೀರಿನಲ್ಲಿ ನೆನೆದ ಹಿನ್ನೆಲೆ ಅಪಾರ ನಷ್ಟ ಉಂಟಾಗಿದೆ ಎಂದರು. ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ವಿಘ್ನೇಶ್ ಭೂತನಕಾಡು ಮಾತನಾಡಿ, ಅಕಾಲಿಕ ಮಳೆಯ ಹಿನ್ನೆಲೆ ಕೃಷಿ ಪ್ರಧಾನ ಜಿಲ್ಲೆಯಾಗಿರುವ ಕೊಡಗಿನಲ್ಲಿ ಕಾಫಿ ಮತ್ತು ಭತ್ತ ಆರ್ಥಿಕ ವ್ಯವಸ್ಥೆ ಬೆನ್ನೆಲುಬಾಗಿದ್ದು, ಅದರ ಪರಿಸ್ಥಿತಿ ಹೇಗಿದೆ ಎಂಬ ಪ್ರತ್ಯಕ್ಷ ಮಾಹಿತಿಯನ್ನ ಸಂಬಂಧಪಟ್ಟವರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಸಂವಾದವನ್ನು ಆಯೋಜಿಸಲಾಗಿದೆ ಎಂದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಎಂಬಿ ವಿನ್ಸೆಂಟ್, ಉಪಾಧ್ಯಕ್ಷ ಬಿಸಿ ದಿನೇಶ್, ಖಜಾಂಚಿ ವಿಸಿ ನವೀನ್, ನಿರ್ದೇಶಕರಾದ ಶಿವಣ್ಣ, ಗುಡ್ಡೆಮನೆ ವಿಶ್ವಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಕಟ್ ಮಾಡ್ತಾರೆ. ಇವತ್ತು ಕಾಫಿಗೆ ಭರ್ಜರಿ ಬೆಲೆ ಅಂತ ಪತ್ರದಲ್ಲಿ ನೋಡ್ತಾ ಇದ್ದೀವಿ. ಇದು ನಮಗೆ ಟೈಮಿಗೆ ಕುಯ್ಲಿಕ್ಕೆ ಸಿಗೋದಿಲ್ಲ. ಸ್ವಲ್ಪ ಕಾಯಿ ಬಂದ್ಬಿಡುತ್ತೆ, ಅದು ಹಣ್ಣಾಗ್ಬಿಡುತ್ತೆ, ಹಣ್ಣಾಗಿ ಬಿದ್ದೋಗ್ಬಿಡುತ್ತೆ. ಎಲ್ಲಿ ಬಾಕಿ ಇರೋದೆಲ್ಲ ಇನ್ನೂ ಆಗಲಿಲ್ಲ. ಸ್ವಲ್ಪ ತಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಆನೆ ಕಾಫಿ ಗಿಡವನ್ನು ಹಾಳು ಮಾಡಿದೆ, ಅದು ಬೆಳೆಯೋಕ್ಕೆ ಎಷ್ಟು ವರ್ಷ ಬೇಕು ಏನು ಅಂತ. ಇವತ್ತು ಇದನ್ನು ಒಂದು ಕಾರ್ಖಾನೆ ರೀತಿಯಲ್ಲಿ, ಇದನ್ನೊಂದು ಕಮರ್ಷಿಯಲ್ ಕ್ರಾಪ್ ರೀತಿಯಲ್ಲಿ ಮಾಡ್ಕೊಂಡ್ಬಿಟ್ರು. ನಮ್ಮನ್ನು ಅಗ್ರಿಕಲ್ಚರ್ ಸೆಕ್ಟ್ರಿಂದಾನೇ ತೆಗೆದುಹಾಕ್ಬಿಟ್ಟಿದ್ದಾರೆ ಇದನ್ನು, ಈ ಕಾಫಿ ಅನ್ನೋದನ್ನು. ಅದನ್ನು ಅಗ್ರಿಕಲ್ಚರ್ ಸೆಕ್ಟ್ರಿಯೇ ತರಬೇಕು ಇದನ್ನು. ಏನು ಅಗ್ರಿಕಲ್ಚರ್, ಇಲ್ಲೊಂದು ಕರೆಂಟ್ದು ವ್ಯವಸ್ಥೆ ಆದರೂ ಸರಿ, ನಮಗೆ 2 ತಿಂಗಳು ಅಗತ್ಯ ಇರೋದು. ಫೆಬ್ರವರಿ ಮಾರ್ಚಲ್ಲಿ ನಮಗೆ ಬೆಳೆಗಾರರಿಗೆ ಬೇಕಾಗಿರುವಂಥ ಕರೆಂಟ್ ವ್ಯವಸ್ಥೆ ಅದು ಕೂಡ ಕೊಡೋದೇ ಇಲ್ಲ ಅವರು ಆ ಟೈಮಲ್ಲಿ. ಯಾಕೆ ಕರೆಂಟ್ ಇಲ್ಲ ಅಂದ್ಕೊಂಡ್ಬಿಟ್ರು. ನಾವು ಇರಿಗೇಷನ್ ಮಾಡೋದು ಹೆಂಗೆ, ನಾವು ಹೆಂಗೆ ಬೆಳೆ ತಗೊಳ್ಳೋದು?
So, ಈ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಹಲವಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಅಂದರೆ ಮಹಾಶಿರ್ಮೀನ್ ಆರಂಗಿಯಲ್ಲಿ ಹೋಗಿ ಮಹಾಶಿರ್ಮೀನ್ ಇರ್ಬೋದು, ಕಾಫಿ ಬೋರ್ಡಲ್ಲಿ ಹೋಗಿ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಅಲ್ಲಿ ಮಾಹಿತಿ ಕೇಂದ್ರ ಇರ್ಬೋದು, ಹಾಗೆ ಕೃಷಿ ತಾಲೂಕು ಕುಶಾಲನಗರ ತಾಲೂಕು ಕೇಂದ್ರದಲ್ಲಿ ಅಲ್ಲೂ ಕೂಡ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಹೀಗೆ ರೈತ ಪರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ನಮ್ಮ ಅಭಿಲಾಷೆ ಇತ್ತು. ಆ ಒಂದು ದೃಷ್ಟಿಯಿಂದ ಇವತ್ತು ಕೂಡ ನಾವು ಈಗ ಅಕಾಲಿಕ ಮಳೆ ಜನವರಿ ಆರಂಭದಲ್ಲಿ ನಮ್ಮ ಕೊಡಗು ಜಿಲ್ಲೆಯ ಭತ್ತ ಬೆಳೆಗಾರರು ಹಾಗೂ ಕಾಫಿ ಬೆಳೆಗಾರರಿಗೆ ಸಾಕಷ್ಟು ಒಂದು ಬಿಸಿಯನ್ನು ತಟ್ಟಿಸುತ್ತಿದೆ, ಅಂದರೆ ನಷ್ಟವಂತೆ ಉಂಟು ಮಾಡುವಂತೆ ಮಾಡಿದೆ. ಆ ಒಂದು ದೃಷ್ಟಿಯಿಂದ ಬೆಳೆಗಾರರ ಸಮಸ್ಯೆಗಳು ನಾವು ಪತ್ರಕರ್ತರಾದ ನಾವು ಅದನ್ನ ಮಾಹಿತಿಯನ್ನು ಪಡ್ಕೊಂಡು ಇವತ್ತು ನಾನು ಭಾಳ ಸಂತೋಷ ಪಡ್ತಾ ಇದ್ದೀನಿ. ಏಕೆಂತ ಹೇಳಿದ್ರೆ ನಮ್ಮನ್ನು ಹುಡ್ಕೊಂಡು ತಾವು ಬಂದಿದ್ದೀರಿ, ಪತ್ರಕರ್ತರು ತಾವು ನಮ್ಮನ್ನು ಹುಡ್ಕೊ ಬಂದಿದ್ದೀರಿ. ಯೂಶಲಿ ಈ ಬೆಳೆಗಾರರ ಬಗ್ಗೆ ಇರುವಂಥ ಚಿಂತನೆ, ಬೆಳೆ ಅದು ಯಾವುದೇ ಇರಲಿ, ಭತ್ತ ಇರಲಿ, ಕಾಫಿ ಇರಲಿ, ಇನ್ನು ಜೋಳ ಇರಲಿ, ಯಾವುದೇ ಇರಲಿ, ಬೆಳೆಗಾರರು ಯಾರಿದ್ದಾರೆ ಅವ್ರನ್ನ ಹುಡ್ಕೊಂಡು ಪತ್ರಕರ್ತರು ಬಂದಿದ್ದಕ್ಕೆ ನಿಜ ಹೇಳಿದ್ರೆ ನಾವು ಬೆಳೆಗಾರರ ಪರವಾಗಿ ಎಲ್ಲರ ಪರವಾಗಿ ತಮಗೆ ಧನ್ಯವಾದವನ್ನು ಹೇಳ್ತೀವಿ. ಇವತ್ತು ನಮ್ಮ ದೇಶ 5 ಟ್ರಿಲಿಯನ್ನು 6 ಟ್ರಿಲಿಯನ್ನು ಈ ಥರ ಎಕನಾಮಿಗೆ ಹೋಗಬೇಕು ಅಂತ ಹೇಳ್ತೀವಿ. ಆದರೆ ನಮ್ಮಂಥ ರೈತರ ಬಗ್ಗೆ ಯಾವ ಕಳಕಳಿಯೂ ಇಲ್ಲದಂಥ ಒಂದು ಪರಿಸ್ಥಿತಿಯನ್ನು ನಮ್ಮ ದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಇವತ್ತು ಸರ್ಕಾರ ಯಾವುದೇ ಕಾರಣಕ್ಕೆ ಕರೆಂಟ್ ಬಿಲ್ ನಮ್ಮದು ಮನ್ನಾ ಮಾಡೋದಿಲ್ಲ. ಅದರಿಂದ ನನ್ನ ಒಂದು ಬೇಡಿಕೆ, ನಂದು ಒಂದು ಕೋರಿಕೆ, ಯಾಕೆಂದರೆ ಇವತ್ತು ಇದು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ಸಮ್ಮಿಶ್ರ ಸರ್ಕಾರ ಇದ್ದಾಗ ಪವರು ನಮಗೆ ಫ್ರೀ ಕೊಡ್ತೀನಿ ಅಂತ ಹೇಳಿದರು. ಈಗ ಸದ್ಯದಲ್ಲಿ ಈಗ ಈ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಿದೆ, ಯಾವುದೇ ಕಾರಣಕ್ಕೆ ಇವರು ಮನ್ನಾ ಮಾಡೋದಿಲ್ಲ. ಅದರಿಂದ ಇವತ್ತು 1 ಲಕ್ಷದಿಂದ ಹಿಡಿದು 10 ಲಕ್ಷ ಗಂಟ ಕರೆಂಟ್ ಬಿಲ್ ಕಟ್ಟೋರು ಇದ್ದಾರೆ ಈಗ. ಯಾಕೆಂತ ಹೇಳಿದ್ರೆ ಇವು ಅವತ್ತು ಸರ್ಕಾರ ಘೋಷಣೆ ಮಾಡಿದ್ದಕ್ಕೆ ನಮಗಿದು ಕಟ್ಟಿಲ್ಲ ನಾವು. ಇಲ್ಲೋದ್ರೆ ಅವತ್ತೇ ನಮಗೆ 1,000 2,000 ಬಂದಾಗ, ಬಿಲ್ ಬಂದಾಗ, ರೀಡಿಂಗ್ ಬಂದಾಗ ನಮ್ಮ ಫೀಸ್ ಕಿತ್ತಿದ್ರೆ ನಾವು ಅವತ್ತೇ ಕಟ್ತಿದ್ದೋ. ನಾವು ಬೆಳೀತಾ ಇದ್ದೀನಿ, ಗದ್ದೆ ನಾಟಿ ಬೆಳೆ ಮಾಡ್ತಾ ಇದ್ದೀನಿ. ಅಲ್ಲಿ ಎಂತಾರೆ ಈಗ ಅಕಾಲಿಕ ಮಳೆಯಿಂದಾಗಿ ತುಂಬ ಕಷ್ಟಗಳಾಗಿದೆ. ಈಗ ಎಂತಾರೆ ನಮಗೆ ಒಂದು 15 ದಿನದಿಂದ ಭಾರಿ 3 ದಿನದ ಮಳೆ ಬಂದ ಕಾರಣ ಭಾರಿ ನಷ್ಟ ಉಂಟಾಗಿದೆ. ಹುಲ್ಲು ನಮಗೆ ಭತ್ತ ಬಂದರೆ ಹುಲ್ಲು ಇಲ್ಲ, ಹುಲ್ಲು ಬಂದರೆ ಭತ್ತ ಇಲ್ಲ, ಆ ರೀತಿ ಆಗ್ತದೆ. ಅದರಿಂದ ತುಂಬ ಕಷ್ಟಗಳಾಗ್ತದೆ ಸರ್. ಹೌದು ಹೌದು ಸರ್. ಇಂಥವ್ರಿಗೆ ಕೇರಳಕ್ಕೆ ಭತ್ತ ತಗೊಂಡು ಹೋಗ್ತಾರೆ, ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಭತ್ತ ಬೆಳೆಯೋರು ಕಡಿಮೆ ಸರ್. ಇವಾಗ ಮುಂದಾದ್ರೆ ತುಂಬ ಭತ್ತ ಬೆಳಿತಿದ್ರು, ಬೇಕಷ್ಟು ಜನ ಭತ್ತ ಬೆಳಿತಿದ್ರು, ಬದ್ದೆ ತೋಟ ಮಾಡ್ತಾ ಇದ್ರು. ಈಗ ಭತ್ತ ಬೆಳೆಯೋರೇ ಕಮ್ಮಿ ಆಗಿದೆ. ಈಗ ನಮ್ಮಂಥ ರೈತರು ಬೆಳೆದಾಗ ನಮಗೆ ಅದಕ್ಕೆ ಬೆಂಬಲ ಬೆಲೆ ಅಂತೇಳಿ ಸರ್ಕಾರದಿಂದ ನಿಗದಿ ಮಾಡಿದರೆ ನಮಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಈಗ ನಮ್ಮ ತೋಟದಲ್ಲಿ ಹಲಸಿನ ಮರ ಇದೆ, ಹಲಸಿನ ಮರ ಕೊನೆ ಕಡಿಬಾರ್ದು ಅಂತ ಹೇಳ್ತಾರೆ ಅರಣ್ಯ ಇಲಾಖೆಯವರು. ಆನೆ ಶಾಶ್ವತ ಪರಿಹಾರ ಕೊಡಲಿ ನಮಗೆ, ನಮ್ಮ ತೋಟಕ್ಕೆ ಬರೋದಂಗೆ ಶಾಶ್ವತ ಪರಿಹಾರ ಕೊಡಲಿ ನಮಗೆ. ನಾವು ಅವ್ರ ಹತ್ರ ಯಾವ ಡಿಮ್ಯಾಂಡ್ ಮಾಡೋಕ್ಕೆ ಹೋಗಲ್ಲ. ಈಗ ಕಾಫಿ ಎಕರೆಗೆ ನಾನು 50 ಚೀಲ ಕಾಫಿ ಕುಯ್ತಾ ಇದ್ದೀನಿ. ನಾನು ಎಕರೆಗೆ 50 ಚೀಲ ಕಾಫಿ ಕುಯ್ಬೇಕಾದ್ರೆ ನಾನು ಮರದ ಸೇಡ್ ತೆಗಿಲೇಬೇಕು. ನಾನು ಸೇಡ್ ತೆಗಿಯೋದಿದ್ರೆ ನಮಗೆ ಆ ಕಾಫಿ ಬರಲ್ಲ. ಕಾಫಿ ಬರಬೇಕು ಅಂತ ಆದರೆ ನಾವು ಸೇಡ್ ತೆಗಿಲೇಬೇಕು. ಈಗ ಕೊನೆ ಕಡ್ದಾಗ ನಮ್ಮ ಮೇಲೆ ಕೇಸ್ ಮಾಡ್ತಾರೆ. ಕಾಫಿ ತೋಟ ಕಪಾತ್ ಮಾಡಬಾರ್ದು ಅಂತ ಹೇಳ್ತಾರೆ ಅರಣ್ಯ ಇಲಾಖೆದವರು. ನಮ್ಮ ಏರೂರು ಗ್ರಾಮದಲ್ಲಿ ಕಾಫಿ ತೋಟ ಕಪಾತೆ ಮಾಡಬಾರ್ದು. ಈಗ ರೋಬಸ್ಟಿಗೆ ಅಂತೇಳಿ ನಾವು ಟಾಪ್ ಕಪಾತ್ ಮಾಡಲೇಬೇಕಾಗುತ್ತೆ. ಸಣ್ಣ ಕೊನೆ ಕಡ್ದ. ಕೊಡಗು ಜಿಲ್ಲಾ ಸಹಕಾರ ಬ್ಯಾಂಕ್ ಶತಮಾನ ಪೂರ್ಣಗೊಳಿಸಿರುವ ಹಿನ್ನೆಲೆ ಮಡಿಕೇರಿಯಲ್ಲಿ 8.44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾಗಿ ನಿರ್ಮಿಸಲಾದ ನೂತನ ಶತಮಾನೋತ್ಸವ ಭವನ ಉನ್ನತಿಯ ಉದ್ಘಾಟನಾ ಸಮಾರಂಭ ಜನವರಿ 21ರಂದು ನಡೆಯಲಿದೆ ಎಂದು ಬ್ಯಾಂಕ್ ಅಧ್ಯಕ್ಷ ಕೊಡೆಂದರ ಪಿ ಗಣಪತಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉದ್ದೇಶಿತ ಕಟ್ಟಡವೊಂದ 2 ವರ್ಷಗಳ ಅಲ್ಪ ಕಾಲಾವಧಿಯಲ್ಲಿ ನಿರ್ಮಿಸಲಾಗಿದ್ದು ಪ್ರಗತಿಯ ಪ್ರತೀಕವಾಗಿ ಉನ್ನತಿ ಎಂದು ಹೆಸರಿಡಲಾಗಿದೆ. ಶತಮಾನೋತ್ಸವ ಸಂಭ್ರಮದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಜನವರಿ 14ರಂದು ಸಂಜೆ 7 ಗಂಟೆಗೆ ನೂತನ ಶತಮಾನೋತ್ಸವ ಕಟ್ಟಡದ ವಾಸ್ತುಪೂಜೆ ಮತ್ತು ವಾಸ್ತುಬಲಿ, ಜನವರಿ 15ರಂದು ಬೆಳಿಗ್ಗೆ 7 ಗಂಟೆಗೆ ಗಣಹೋಮ ಹಾಗೂ 10:30ಕ್ಕೆ ಸತ್ಯನಾರಾಯಣ ಪೂಜೆ ನಡೆಯಲಿದೆ. ಜನವರಿ 19 ಮತ್ತು 20ರಂದು ಬ್ಯಾಂಕ್ ಗ್ರಾಹಕರು, ಕೃಷಿಕರು ಮತ್ತು ಜಿಲ್ಲೆಯ ಜನರಿಗಾಗಿ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಗರದ ಗಾಂಧಿ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ವಾಹನ ಮೇಳ ಮತ್ತು ಕೃಷಿ ಯಂತ್ರೋಪಕರಣಗಳ ಸಾಲ ಮೇಳ ಆಯೋಜಿಸಲಾಗಿದೆ. ಸಾಲ ಮೇಳದಂದು ಬ್ಯಾಂಕ್ ವತಿಯಿಂದ ವಾಹನ ಖರೀದಿಗಾಗಿ ಪಡೆಯುವ ಸಾಲದ ಮೊತ್ತದ ಮೇಲೆ 5% ಹಾಗೂ ಕೃಷಿ ಉಪಯೋಗಿ ಯಂತ್ರೋಪಕರಣಗಳ ಖರೀದಿದಾರರಿಗೆ ಸಾಲದ ಮೊತ್ತದ ಮೇಲೆ 7% ರಿಯಾಯಿತಿ ನೀಡಲಾಗುತ್ತೆ. ಸಾಲದ ಮೇಲಿನ ಸಂಸ್ಕರಣಾ ಶುಲ್ಕಕ್ಕೆ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ ಎಂದರು. ಜನವರಿ 21ರಂದು ಬೆಳಿಗ್ಗೆ 10 ಗಂಟೆಗೆ ಬ್ಯಾಂಕ್ನ ಉನ್ನತಿ ಭವನವನ್ನು ಸಹಕಾರ ಸಚಿವ ಕೆಎನ್ ರಾಜಣ್ಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜು ಉದ್ಘಾಟಿಸಲಿದ್ದಾರೆ. ಆಡಳಿತ ಮಂಡಳಿ ಸಭಾಂಗಣವನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ, ಬ್ಯಾಂಕಿನ ಭದ್ರತಾ ಕೊಠಡಿಯನ್ನು ಸಂಸದ ಪ್ರತಾಪ್ ಸಿಂಹ ಉದ್ಘಾಟಿಸಲಿದ್ದಾರೆ.
ಕಾವೇರಿ ಪ್ರತಿಮೆಯಿಂದ ಶಾಸಕ ಡಾಕ್ಟರ್ ಮಂತ್ರಗೌಡ, ಬ್ಯಾಂಕ್ನ ಸ್ಥಾಪಕ ಅಧ್ಯಕ್ಷ ರಾವ್ ಬಹದ್ದೂರ್ ಕೊಡಂದೇರ ಕುಟ್ಟಯ್ಯ ಅವರ ಪ್ರತಿಮೆಯಿಂದ ಎಂಎಲ್ಸಿ ಎಂಪಿ ಸುಜಾ ಕುಶಾಲಪ್ಪ ಉದ್ಘಾಟಿಸಲಿದ್ದಾರೆ. ದಿವಂಗತ ಪಂದ್ಯಂಡ ಬೆಳ್ಳೆಪ್ಪ ಸಭಾಂಗಣವನ್ನು ರಾಜ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಉದ್ಘಾಟಿಸಲಿದ್ದಾರೆಂದು ಗಣಪತಿ ಮಾಹಿತಿ ನೀಡಿದರು. ಸಹಕಾರ ಕೇಂದ್ರ ಬ್ಯಾಂಕ್ ಶತಮಾನೋತ್ಸವವನ್ನು ಆಚರಿಸಿ ಅವತ್ತು ಕೊರೋನಾ ಮಹಾಮಾರಿ ಇಡೀ ದೇಶದ ವ್ಯಾಪಿ ಹಬ್ಬಿರುವುದರಿಂದ ಅವತ್ತು ಸಾಂಕೇತಿಕವಾಗಿ ನಾವು ಕೆಲವು ಜನರನ್ನು ಸೇರಿಸಿ 21ರಂದು ಆಗಸ್ಟ್ 21ರಂದು ನಾವು ಶತಮಾನೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಆಚರಿಸಿ ಒಂದು ಶತಮಾನೋತ್ಸವದ ಅಂಗವಾಗಿ ಒಂದು ಶತಮಾನೋತ್ಸವ ಭವನವನ್ನು ನಿರ್ಮಾಣ ಮಾಡಬೇಕೆಂಬ ಉದ್ದೇಶದಿಂದ ಅವತ್ತಿನ ಸಹಕಾರ ಸಚಿವರಾದ ಸನ್ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಅವರಿಂದ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಆ ಕಟ್ಟಡವನ್ನು 20 ತಿಂಗಳ ಅವಧಿಯಲ್ಲಿ ಪೂರ್ಣಗೊಳಿಸಿ ನಾವು ಈಗ ಶತಮಾನೋತ್ಸವ ಸಂಭ್ರಮದ ನೆನಪಿಗಾಗಿ ಕಟ್ಟಿದಂಥ ಒಂದು ಭವನವನ್ನು 21/1/2024ರಂದು ಲೋಕಾರ್ಪಣೆ ಮಾಡಲು ಈಗಾಗಲೇ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅವರ ಅಂಗವಾಗಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ತನ್ನ ಶತಮಾನೋತ್ಸವವನ್ನು ಪೂರ್ಣಗೊಳಿಸುವ ಹಿನ್ನೆಲೆಯಲ್ಲಿ ಭವನವನ್ನು ನಿರ್ಮಿಸಿದ್ದು 24 ಜನವರಿ 14ರಂದು ರಾತ್ರಿ ವಾಸ್ತು ಪೂಜೆ ಹಾಗೂ 15ರಂದು ಗಣಪತಿ ಹೋಮ ಮತ್ತು ಸತ್ಯನಾರಾಯಣ ಪೂಜೆಯನ್ನು ಏರ್ಪಡಿಸುವುದರ ಮೂಲಕ ಸದರಿ ಪೂಜೆಯಲ್ಲಿ ಎಲ್ಲ ಸಹಕಾರ ಸಂಘಗಳ ಗೌರವದ ಅಧ್ಯಕ್ಷರು, ನಿವೃತ್ತ ಸಿಬ್ಬಂದಿಗಳು, ಹಾಲಿ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಮತ್ತು ಬ್ಯಾಂಕಿನ ಸಮಸ್ತ ಸಿಬ್ಬಂದಿಗಳನ್ನು ಸೇರಿಸಿ ಒಂದು ಪೂಜೆಯನ್ನು ನೆರವೇರಿಸುವುದರ ಮೂಲಕ ಪೂಜೆಯನ್ನು ಮಾಡಿದ ನಂತರ 21/1/2024ರಂದು ಗಾಂಧಿ ಮೈದಾನದಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿದ್ದೀವಿ. ಈ ಸುಸಂದರ್ಭದಲ್ಲಿ ಸುಮಾರು 118 ವರ್ಷಗಳ ಕೊಡಗಿನ ಸಹಕಾರ ಕ್ಷೇತ್ರದ ಇತಿಹಾಸದಲ್ಲಿ ಹಿಂದೆಂದೂ ಕಂಡು ಕೇಳಿರದ ರೀತಿಯಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಒಂದು ಜಿಲ್ಲಾ ಮಟ್ಟದ ಸಹಕಾರ ಸಮ್ಮೇಳನವನ್ನು ನಡೆಸಲು ಬ್ಯಾಂಕಿನ ಆಡಳಿತ ಮಂಡಳಿಯಲ್ಲಿ ನಿರ್ಧರಿಸಿ ಗೋಷ್ಠಿಯಲ್ಲಿ ಬ್ಯಾಂಕ್ನ ಉಪಾಧ್ಯಕ್ಷ ಕೇಟೋಳಿರ ಹರೀಶ್ ಪೊಯ್ಯ, ನಿರ್ದೇಶಕರು ಹಾಜರಿದ್ದರು. ಕೊಡವ ಕುಟುಂಬಗಳ ನಡುವಿನ ಬೊಟ್ಟೋಳಂಡ ಕಪ್ ಹಗ್ಗ ಜಗ್ಗಾಟ 2024ರ ಸ್ಪರ್ಧೆಯಿಂದ ಕರ್ನಾಟಕ ಪಬ್ಲಿಕ್ ಶಾಲೆಯ ಆಟದ ಮೈದಾನದಲ್ಲಿ ಏರ್ಪಡಿಸಲಾಗಿದ್ದು, ಕೊಡವ ಕುಟುಂಬಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ಸಿಗೆ ಸಹಕರಿಸಬೇಕೆಂದು ಬೊಟ್ಟಾಳಂಡ ಕಪ್ ಹಗ್ಗ ಜಗ್ಗಾಟ ಕ್ರೀಡಾ ಸಮಿತಿ ಅಧ್ಯಕ್ಷ ಬೊಟ್ಟಾಳಂಡ ಗಣೇಶ್ ಮನವಿ ಮಾಡಿದ್ದಾರೆ. ಭಗವತಿ ದೇವಾಲಯದ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ಪರ್ಧೆಯಿಂದ ಏಪ್ರಿಲ್ 18ರಿಂದ 21ರವರೆಗೆ ಆಯೋಜಿಸಲಾಗಿದ್ದು, ಮಹಿಳಾ ಮತ್ತು ಪುರುಷ ತಂಡಗಳು ಪಾಲ್ಗೊಳ್ಳಲು ಅವಕಾಶವಿದೆ. ಪ್ರತಿ ತಂಡದಲ್ಲಿ 7 ಮಂದಿ ಆಟಗಾರರು ಪಾಲ್ಗೊಳ್ಳಬಹುದಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬಗಳು ನೋಂದಾಯಿಸಿ ಸ್ಪರ್ಧೆಯಿಂದ ಯಶಸ್ವಿಗೊಳಿಸಬೇಕೆಂದರು. ಏಪ್ರಿಲ್ ತಾರೀಕು 18ರಿಂದ 21ರವರೆಗೆ ಕೆಪಿಎಸ್ ಶಾಲಾ ಮೈದಾನದಲ್ಲಿ ನಾಟಕಗಳು ಆಯೋಜಿಸಲಾಗಿದ್ದು, ಈಗಾಗಲೇ ಪೂರ್ವ ಸಿದ್ಧತೆಯನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ಮೊದಲನೇ ವರ್ಷ ಹೊನ್ನೋಲ್ ತಂಡ ಕುಟುಂಬಸ್ಥರು 2022 ಕಕ್ಕಬೆಯಲ್ಲಿ ಆಯೋಜಿಸಲಾಗಿದ್ದಾರೆ. ಚಟ್ಟಂಗಡ ಕುಟುಂಬಸ್ಥರು 2023ರಲ್ಲಿ ಈ ಶತಗಿರಿಯಲ್ಲಿ ಸ್ಪರ್ಧೆಯನ್ನು ಆಯೋಜಿಸಿದರು. ಈಗ ನಾವು ಕೊಟ್ಟೋಡ ಕುಟುಂಬಸ್ಥರು ಆಯೋಜಿಸುತ್ತಿದ್ದೇವೆ. ಈ ಕೊಡವ ಕುಟುಂಬ ಹಗ್ಗಜಗ್ಗಾಟದ ಸ್ಪರ್ಧೆಯಲ್ಲಿ ಹೆಂಗಸರು ಹಾಗೂ ಗಂಡಸರಿಗೆ ಸ್ಪರ್ಧಿಸಲು ಅವಕಾಶವಿರುತ್ತದೆ. ಒಂದು ತಂಡದಲ್ಲಿ 7 ಆಟಗಾರರು ಭಾಗವಹಿಸಲು ಅವಕಾಶವಿದ್ದು ಹಾಗೂ 3 ಬದಲಿ ಆಟಗಾರರು ನಿರ್ಮಿಸಿಕೊಳ್ಳಬಹುದು. ಸ್ಪರ್ಧೆಯಲ್ಲಿ 7 ಜನರ ಪೈಕಿ ಯಾರಿಗಾದರೂ ಹೆಚ್ಚು ಗಾಯಗೊಂಡು ಸ್ಪರ್ಧಿಸಲು ಸಾಧ್ಯವಾಗದಿದ್ದಲ್ಲಿ ತೀರ್ಪುಗಾರರ ಅನುಮತಿ ಮೇರೆಗೆ ಸ್ಪರ್ಧೆಯನ್ನು ಬದಲಾಯಿಸಲು ಅವಕಾಶವಿರುತ್ತದೆ. ಕಳೆದ ವರ್ಷ ಚಟ್ಟಂಗಡ ಕುಟುಂಬಗಳು ಆಯೋಜಿಸಿದ್ದ ಹಗ್ಗ ಜಗ್ಗಾಟದ ಸ್ಪರ್ಧೆಯಲ್ಲಿ 171 ಕೊಡವ ಕುಟುಂಬಗಳ ತಂಡಗಳು ಭಾಗವಹಿಸಿದವು. ಈ ಬಾರಿ 200 ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಆದ್ದರಿಂದ ಕೊಡವ ಕುಟುಂಬದವರನ್ನು ಕೇಳಿಕೊಳ್ಳುವುದೇನೆಂದರೆ ಎಲ್ಲ ಕುಟುಂಬಸ್ಥರು ತಮ್ಮ ಕುಟುಂಬದಿಂದ ಗಂಡಸರು ಹಾಗೂ ಹೆಂಗಸರು. ಕ್ರೀಡಾ ಸಮಿತಿ ಸಂಚಾಲಕ ಬೊಟ್ಟೋಳಂಡ ಮಿಟ್ಟು ಪೂಣೆಚ್ಚ ಮಾತನಾಡಿ, ಹಗ್ಗ ಜಗ್ಗಾಟ ಕಾರ್ಯಕ್ರಮದಂದು ಬೆಳಿಗ್ಗೆ ನಾಪಕ್ಲು ಪಟ್ಟಣದಿಂದ ಆಟದ ಮೈದಾನದವರೆಗೆ ಆಕರ್ಷಕ ಮೆರವಣಿಗೆ ನಡೆಯಲಿದೆ. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಬಳಿಕ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಅಂತಿಮ ದಿನದಂದು ಕಾರ್ಯಕ್ರಮದಲ್ಲಿ ಶಾಸಕ ಎಎಸ್ ಪೊನ್ನಣ್ಣ, ಹಗ್ಗ ಜಗ್ಗಾಟ ಅಕಾಡೆಮಿ ಅಧ್ಯಕ್ಷ ಪೊನ್ನೋಲ ತಂಡ ಕಿರಣ್ ಸೇರಿದಂತೆ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆಂದು ಮಾಹಿತಿ ನೀಡಿದರು. ವಿರಾಜಪೇಟೆ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣನವರನ್ನು ನಾವು ಆಹ್ವಾನಿಸಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಅಕಾಡೆಮಿ ಹಗ್ಗ ಜಗ್ಗಾಟ ಅಕಾಡೆಮಿಯ ಅಧ್ಯಕ್ಷರಾದಂಥ ಪೊನ್ನೋಲ ತಂಡ ಕಿರಣ್
ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇನ್ನಷ್ಟು ಗಣ್ಯ ವ್ಯಕ್ತಿಗಳನ್ನು ನಾವು ಸಂಪರ್ಕ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ನಾವು ಈಗಾಗಲೇ ಸಿದ್ಧತೆಗಳನ್ನು ನಡೆಸ್ತಾ ಇದ್ದೇವೆ. ಉಸ್ತುವಾರಿ ಸಚಿವರನ್ನು ಕೂಡ ನಾವು ಭೇಟಿಯಾಗಿ ಅವರನ್ನು ಕರೆಸುವಂಥ ಒಂದು ಆಲೋಚನೆಯಲ್ಲಿ ಇದ್ದೇವೆ. ಅವರನ್ನು ನಾವು ಕರಿತೀವಿ, ಅವರಿಗೂ ಬೇಕಲ್ಲ ಅವಕಾಶ, ಪರದೇಶದಲ್ಲೂ ಇದ್ದಾರೆ ಅಂತವರೆಲ್ಲ. ಖಜಾಂಚಿ ರಮೇಶ್ ಮಣ್ಣಯ್ಯ, ರವಿ ಕರಂಬಯ್ಯ, ಕಾರ್ಯದರ್ಶಿ ಚೇತನ್, ಸಹ ಕಾರ್ಯದರ್ಶಿ ಪಳಂಗಪ್ಪ ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಡಿಕೇರಿಯ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ಗಳ ಮೇಲೆ 50% ಭಾರಿ ರಿಯಾಯಿತಿ ಮಾರಾಟ. ಇಯರ್ ಎಂಡ್ ಸೇಲ್ at Wood Look Furniture's Interiors, Alvisal Tower near Karnataka Bank, Koinu Road, Madikeri. Bedroom furniture set rupees 29,990 only. Double cot, mattress, 2 pillows, 2-door wardrobe, side box and dressing mirror. Full house furniture set rupees 59,990 only. 3+1+1 sofa set, dining table with 4 chairs, teapot, double cot, mattress, pillow, 2-door wardrobe, side box and dressing table. Bedroom sofa set 3+1+1 rupees 13,800 only. Wooden dining table with 4 chairs rupees 15,600 only. Wooden double cot rupees 10,990 only. Single cot 6,990 only. Corner sofa set rupees 18,999. 2-door wardrobe rupees 6,990. Dining table chair rupees 1,750 only. This year-end bumper offer limited period only. Visit today for quality furnitures, Woodlook Furniture and Interiors. All Vessel Tower near Karnataka Bank, Koinu Road, Madikeri. Mobile 9606 766 877. Woodlook Furnitures. Big sale, Madikeri. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. DePaul International Residential School, Mysore, a true garden of dreams. Your child enjoys utmost freedom here and at the same time develops the discipline to enjoy the freedom in responsible ways. With separate hostels for boys and girls, they are constantly under the watchful eyes all 24 hours. Your child will absolutely enjoy the atmosphere of games and sports all year round, with every facility maintained to global standards. From day one, DePaul International Residential School prepares your child to play leadership roles in the global arena. DePaul International Residential School, Mysore, a true garden of dreams. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೆ ಡಿಸೆಂಬರ್ 4ರಿಂದ 24ರವರೆಗೆ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ. ಚಿನ್ನೋತ್ಸವದಲ್ಲಿ ಮಹತಿ ಆಂಟಿಕ್ ಕಲೆಕ್ಷನ್, ಅಮೂಲ್ಯ ಡೈಮಂಡ್ ಆಭರಣಗಳು, ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ನಿಮ್ಮ ಆಯ್ಕೆಯ ಆಭರಣಗಳನ್ನು ಖರೀದಿಸಿ ಸಂಭ್ರಮಿಸಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಅಯ್ಯಪ್ಪ ವ್ರತಧಾರಿಗಳಿದ್ದ ಮಿನಿ ಬಸ್ ಅನ್ನ ಅಡ್ಡ ಹಾಕಿದ ಕಾಡಾನೆಯೊಂದು ಕೆಲಹೊತ್ತು ಆತಂಕ ಸೃಷ್ಟಿ ಮಾಡಿದ ಘಟನೆ ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ತಿತಿಮತಿಯಲ್ಲಿ ನಡೆದಿದೆ. ತಿತಿಮತಿ ದೇವಸ್ಥಾನ ಬಳಿ ಬಸ್ಗೆ ಎದುರಾದ ಒಂಟಿ ಸಲಗವೊಂದು ಜಿಲ್ಲೆಯ ಸೋಮವಾರಪೇಟೆಯಿಂದ ಶಬರಿಮಲೆಗೆ ತೆರಳುತ್ತಿದ್ದ ಮಿನಿ ಬಸ್ಗೆ ಅಡ್ಡಲಾಗಿ ನಿಂತು ಬಸ್ ಮುಂಭಾಗದಲ್ಲಿ ಹಾಕಲಾಗಿದ್ದ ಹೂವನ್ನ ಕಿತ್ತು ತಲೆ ಹಾಗೂ ಮೈಮೇಲೆ ಹಾಕಿಕೊಂಡಿದೆ. ಏಕಾಏಕಿ ಎದುರಾದ ಕಾಡಾನೆ ಕಂಡು ಮಿನಿ ಬಸ್ನಲ್ಲಿದ್ದ ಸುಮಾರು 25ರಿಂದ 30 ಮಂದಿ ಅಯ್ಯಪ್ಪ ಮಾಲಾಧಾರಿಗಳು ಭಯಭೀತರಾಗಿದ್ದಾರೆ. ಆದರೆ ಪವಾಡ ಸದೃಶವೆಂಬಂತೆ ಕಾಡಾನೆ ಯಾವುದೇ ಅಪಾಯವನ್ನ ಉಂಟು ಮಾಡದೆ ಸ್ವಲ್ಪ ಹೊತ್ತಿನ ಬಳಿಕ ಮರಳಿ ಕಾಡಿನೊಳಕ್ಕೆ ತೆರಳಿದೆ. ಕಾಡಾನೆ ಎದುರಾದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ.
ಮಾಡಬೇಡಿ. ಥ್ಯಾಂಕ್ ಯು. ಕೇರಳದ ಪಯ್ಯಾವೂರಿನಲ್ಲಿ ಪ್ರತಿ ವರ್ಷ ನಡೆಯಲಿರುವ ಊಟ ಮಹೋತ್ಸವದ ಪ್ರಯುಕ್ತ ನಾಡಿಗೆ ಒಳಪಟ್ಟ ಗ್ರಾಮಸ್ಥರ ವಿಶೇಷ ಸಭೆ ಜಯ್ಯಂಡಾಣೆಯ ಲಕ್ಷ್ಮೀ ಮಹಿಳಾ ಸಮಾಜದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ತಕ್ಕ ಮುಖ್ಯಸ್ಥ ಕುಟುಂಬದ ಹಿರಿಯರಾದ ಮುಂಡ್ಯೋಳಂಡ ತಮ್ಮಯ್ಯ ಹಾಗೂ ಬೊವೇರೆಂಡ ತಿಮ್ಮಯ್ಯ ವಹಿಸಿದ್ರು. ಕೇರಳದಿಂದ ಸಭೆಗೆ ಆಗಮಿಸಿದ ದೇವಸಂ ಬೋರ್ಡ್ನ ಬಿಜು ಅವರನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ನಾಡಿಗೆ ಒಳಪಟ್ಟ ಗ್ರಾಮಸ್ಥರಾದ ಐತಿಚಂಡ ಬಿಮ್ಮಯ್ಯ, ಅರುಣ, ರಾಜೇಶ್ ಅಚ್ಚಯ್ಯ, ಪಟ್ಟಚೆರುವಂಡ ಹರಿಮುತ್ತಪ್ಪ, ಜೀವನ್, ಕುಮ್ಮಂಡ ಕಾವೇರಪ್ಪ ಪಯ್ಯಾವೂರಿನಲ್ಲಿರುವ ಕೊಡಗಿನ ಸ್ಥಾನದಲ್ಲಿ ಬೇರೆಯವರು ಮನೆಯನ್ನ ನಿರ್ಮಿಸಿದ್ದು ಮತ್ತೊಂದೆಡೆ ಮನೆ ಕಟ್ಟಲು ಅಡಿಪಾಯ ಹಾಕಿದ್ದಾರೆ. ನಮ್ಮ ಸ್ಥಾನದಲ್ಲಿ ವಾಹನ ನಿಲುಗಡೆ, ವ್ಯಾಪಾರ ಮಳಿಗೆಗಳು ನಿರ್ಮಾಣಗೊಂಡಿದೆ. ನೈವೇದ್ಯ ಕೊಟ್ಟ ಅಕ್ಕಿ ಮಾರಾಟವಾಗ್ತಾ ಇದೆ ಎಂಬ ಬಗ್ಗೆ ಸಭೆಯಲ್ಲಿ ಗಮನ ಸೆಳೆದರು. ಈ ಸಂದರ್ಭ ದೇವಸಂ ಬೋರ್ಡ್ನ ಬಿಜು ಮಾತನಾಡಿ, ನಾವು ದೇವಸ್ಥಾನದ ಅಧಿಕಾರ ಸ್ವೀಕರಿಸಿ 4 ತಿಂಗಳು ಮಾತ್ರವಾಗಿದ್ದು ಇನ್ನು ಮುಂದಕ್ಕೆ ತಮ್ಮ ಅಭಿಪ್ರಾಯ ಪರಿಗಣಿಸದೆ ಯಾವುದೇ ಕಾರ್ಯ ಕೈಗೊಳ್ಳುವುದಿಲ್ಲವೆಂದರು. ಕೊಡಗಿನಿಂದ ಬರುವ ಯಾತ್ರಾರ್ಥಿಗಳಿಗೆ ಕೊಡಗಿನ ಆಸ್ಥಾನವಾದ ಗುದ್ದದಲ್ಲಿ ನೆಟ್ ಅಳವಡಿಸಿ ತಂಗಲು ಅವಕಾಶ ಕಲ್ಪಿಸುವ ಉದ್ದೇಶವಿದೆ. ಅದಕ್ಕೆ ನಿಮ್ಮ ಸಹಕಾರ ಮುಖ್ಯ ಎಂದರು. ಕೊಡಗಿನ ನಾಡಿಗೆ ಒಳಪಟ್ಟ ಪೊನ್ನುಪರಂಬುನಲ್ಲಿರುವ 1 ಎಕರೆಗೂ ಅಧಿಕ ಸ್ಥಳವನ್ನು ಬೇರೆಯವರು ಅತಿಕ್ರಮಿಸಿದ್ದು ಇದರ ಮೊಕದ್ದಮೆ ಕೋರ್ಟ್ನಲ್ಲಿದೆ ಎಂದು ವಿವರಿಸಿದರು. ಮುಂದಿನ ದಿನಗಳಲ್ಲಿ ಸರಕಾರದ ಅನುದಾನ ಪಡ್ಕೊಂಡು ಹಾಗೂ ದಾನಿಗಳಿಂದ ಹಣ ಸಂಗ್ರಹ ಮಾಡಿ ಕೊಡಗಿನ ಸ್ಥಾನ ಗುದ್ದದಲ್ಲಿ ಕಟ್ಟಡ ನಿರ್ಮಿಸಿ ಕೊಡಗಿನಿಂದ ಬರುವ ಯಾತ್ರಾರ್ಥಿಗಳಿಗೆ ತಂಗಲು ಅವಕಾಶ ಕಲ್ಪಿಸಿ ಉಳಿದ ಎಲ್ಲ ಸಮಸ್ಯೆಗಳಿಂದ ಆದಷ್ಟು ಬೇಗ ಪರಿಹರಿಸಲಾಗುವುದೆಂದು ಬಿಜು ಮಾಹಿತಿ ನೀಡಿದರು. ಬಳಿಕ ಸಭೆಯಲ್ಲಿದ್ದ ಎಲ್ಲರ ಅಭಿಪ್ರಾಯ ಪಡೆದು ಕೊಡಗಿನ ಸ್ಥಾನ ಗುದ್ದದಲ್ಲಿ ನೆಟ್ ಅಳವಡಿಸುವಂತೆ ಒಪ್ಪಿಗೆ ನೀಡಲಾಯಿತು. ಟ್ರಸ್ಟಿ ಮುಂಡ್ಯೋಳಂಡ ಅಜಿತ್ ಸುಬ್ಬಯ್ಯ ಮಾತನಾಡಿ, ಈ ವರ್ಷದ ಊಟ ಹಬ್ಬದ ಮುಂಚಿತವಾಗಿ ಸಭೆಯನ್ನ ನಡೆಸಿ ಊಟ ಹಬ್ಬವನ್ನು ಯಶಸ್ವಿಗೊಳಿಸಲಾಗುವುದು. ಅಲ್ಲಿ ಬೇಕಾದ ಎಲ್ಲ ಸೌಕರ್ಯಗಳಿಗೆ ಕ್ರಮ ಕೈಗೊಳ್ಳಲಾಗುವುದು. ಊಟ ಹಬ್ಬ ಕಾರ್ಯಕ್ರಮಕ್ಕೆ ವಿರಾಜಪೇಟೆ ಕ್ಷೇತ್ರದ ಶಾಸಕರನ್ನ ಆಹ್ವಾನಿಸಲು ತೀರ್ಮಾನಿಸಲಾಗುವುದೆಂದರು. ಈ ಸಂದರ್ಭ ದೇವಸಂ ಬೋರ್ಡ್ನ ಪ್ರವೀಣ್ ಕುಮಾರ್ ಪಿ, ಶರತ್ ಶಶಿ, ಟ್ರಸ್ಟಿಗಳಾದ ಕೆವಿ ಉತ್ತಮನ್, ಜೀವನ್ ಬಿಕೆ, ನಾಡಿಗೆ ಒಳಪಟ್ಟ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ഹൈക്കോടതിയിലെ കേസ് തീരുമാനം ആയിട്ടുണ്ട്. രാജുവിന് അറിയത് സാർ, അത് കേസ് തീരുമാനമായത് അപ്പുറത്തേതാണ്. കുളത്തിന്റെ അപ്പുറമില്ലേ, കുളത്തിന്റെ അപ്പുറത്തെ ഈ കുത്തടുത്ത സ്ഥലമാണ് പെട്രോൾ പമ്പ് ആയിട്ടില്ലേ, പെട്രോൾ പമ്പ് ആകുമ്പോ കേസായില്ലേ, ഇപ്പൊ അവിടെ ഒരാള് ഫൗണ്ടേഷൻ ഫൈനൽ ഞങ്ങള് കോർട്ടിൽ അപ്ലിക്കേഷൻ കൊടുത്താൽ ഫൈനൽ ഇത് ഡിസിഷൻ കിട്ടും. കേസ് തീരുമാനം ആയിട്ടുണ്ട്. കോടതിയിൽ ഇപ്പൊ നിലവിൽ കേസില്ല ഉള്ളത്. അതിന്റെ ശരിയായ പ്രശ്നം എന്താ വെച്ചാല് നമുക്ക് ഹൈക്കോടതിയിൽ കേസ് നിലനിന്നുകൊണ്ടിരിക്കുന്ന ഒരു സ്ഥലമാണ് പൊന്നുമറമ്പ്. പിന്നെ ಅಕ್ಕಿ ಪಾಯಸ ಕಾಣ್ಕೊಂಡಿದ್ದು ಅದು ಆಚಾರ ಉಂಟು. ಬೈಯವು ಅದನ್ನಿಲ್ಲ ಆಚಾರ ಇಲ್ಲ. ಬರೇ ಕುದಿ ಕೊಟ್ಟು ಪಾಠ ಆಯ್ತು, ಅಕ್ಕಿ ತೋರಿ ಉಂಟು. ತಂಡು ಕುದಿ ಮಾಡಿತ್ತು ಬಲಿಯವರು ಅಲ್ಲ, ನಾಡಿಗೆ ಹೋಯ್ತು ಅಲ್ಲಿಗೆ ನಂಗೆ ಎತ್ತೋಗೈತಿಲ್ಲ ಅಕ್ಕ. ಈ ಇಡೀ ನಾಡಾಯ್ತು, ಕೊಟ್ಟುಪಾಠ ಆಯ್ತು, ಇದು ಇದಾಯ್ತು. ನಂಗೆ ಎತ್ತೋದು ಭಾರಿ ಕಷ್ಟ. ನಂಗೆ ಗಂಡ ಸುಲಭ ಇಲ್ಲ. ದೇಹ ಚಿತ್ತು ಈ ಕಡೆ ಅರ್ಧ ಜನಕ್ಕೆ ನಲವದು ಗಂಟೆ ನಾಡು ಸೂಚನೆ மீட்டிங் முடிஞ்சா ஒரு தீர்மானம் எடுத்துட்டு எல்லாரும் கொடுத்து இன்னைக்கு விஷயம் ಗೊತ್ತಾச்சு. ಇದೇ மாதிரி ಕಾಲ ಮೀಟಿಂಗ್ ಮಾಡ್ತಾங்க. ಇದು ಅಂದ್ರೆ 50 ನಾಡುಕಾಲ 50 ಇದು 5000 ಜನ ಕೂಡಿದ್ದು ಇದು ಗೌಜಿನ 20 ಮಂತ್ ಮಾಡುದು. ಅದಕ್ಕೆ 500 ಇದ್ರು ಎಲ್ಲ ಮಾಡುದು. ಆನ ಐಟ್ ಮಾಡೋ
ಪುನಃ 4 ಸೈಡ್ ಈಗ ಒಮ್ಮಕ್ಕೆ ನಂಗೆ ಕಾಂಪೌಂಡ್ ಮಾಡೋಕ್ಕಾಗಿಲ್ಲ ಅಂಚಂಗೆ ಗೌರ್ಮೆಂಟ್ಸ್ ಬಿಟ್ಟಿಲ್ಲ ರೋಡ್ ಪ್ರಾಬ್ಲಮ್ಸ್ ಅದಕ್ಕೆ ಕಾಂಪೌಂಡ್ ನಂಗೆ ಮಾಡೋಕ್ಕಾಗಿಲ್ಲ 4 ಸೈಡು ಇದು ಮಾಡೋದು ನಂಗೆ ಎಂಥ ಇನ್ಸ್ಟಿಟ್ಯೂಟ್ வந்து ನಂಗೆ ಇದು ಮಾಡೋ ಅದೇ ಮಾതിರಿ ಗೋಕೇರಿಗೆ ಕೂಡುವಂಥ ಪ್ಲೇಸ್ನೂ ಕೂಡ ನಂಗೆ ಮಾಡೋ ಅನ್ನೋ ಪ್ಲ್ಯಾನ್ ಮಾಡಿ ಅಂತ ಅట్లా నీకు ఎంత సజెషన్ ಮಾಡೋದು ఎంత వచ్చి నీకు అన్ని పెడతారు నింగడ సహకారంతో నంగా నింగడ సహకారనే నంగా ಮಾಡೋ ಅಂದ್ರೆ ಈಗ ಅವರು ಬಂದ ಕೊಟೇಶನ್ ಕೊಟ್ಟಂತ അവിടെ ഇപ്പൊ നിങ്ങള് പറഞ്ഞിട്ട് ഇവിടെ ഒരു വീട് കെട്ടു പറഞ്ഞല്ല ഇഞ്ഞൊരാള് പറഞ്ഞിട്ട് ഇഞ്ഞൊരു വീട് കെട്ടു അപ്പൊ നമുക്ക് സ്ഥലം ഉണ്ടാവും അപ്പൊ അങ്ങനെ ആയിട്ടുള്ളത് ഇപ്പൊ ഒരാള് ഫൗണ്ടേഷൻ ഇടും ಮತ್ತೆ ಮ್ಯಾನೇಜ್ಮೆಂಟ್ ಬರುವ ಪುನರಾಳು ಸ್ಥಳ ಅವ ಸ್ಥಳ ಉಂಟಾವಲ್ಲ നമ്മള് രണ്ടു കാലം മുന്നേ പറയുമ്പോ ഒരു വീടുണ്ടായില്ല. ಸೋಮವಾರಪೇಟೆ ಪುಷ್ಪಗಿರಿ ಜೆಸಿಐ ಸಂಸ್ಥೆಯ ನೂತನ ಸಾಲಿನ ಪದಗ್ರಹಣ ಕಾರ್ಯಕ್ರಮ ಸಂಕಪ್ಪ ಸಭಾಂಗಣದಲ್ಲಿ ನಡೆಯಿತು. ನೂತನ ಸಾಲಿಗೆ 49ನೇ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಎಸ್ಆರ್ ವಸಂತ್ ಮತ್ತು ಪದಾಧಿಕಾರಿಗಳಿಗೆ ವಲಯ 14ರ ಅಧ್ಯಕ್ಷೆ ಆಶಾ ಜೈನ್ ಪ್ರತಿಜ್ಞಾ ವಿಧಿ ಬೋಧಿಸಿದ್ರು. ಸೇವೆ ಸಲ್ಲಿಸುತ್ತೇನೆಂದು ಮತ್ತು ಈ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ನಂತರ ಮಾತನಾಡಿದವರು, ಪ್ರಪಂಚದ 120 ರಾಷ್ಟ್ರಗಳಲ್ಲಿ ಸೇವೆಯನ್ನ ನೀಡುತ್ತಾ ಇರುವ ಜೆಸಿಐ ಸಂಸ್ಥೆಗೆ ಭಾರತ ದೇಶದ ಕೆ ಕವಿನ್ ಕುಮಾರ್ ಅಧ್ಯಕ್ಷರಾಗುವ ಮೂಲಕ ಅಮೆರಿಕದಲ್ಲಿ ಭಾರತ ದೇಶದ ಧ್ವಜ ಹಾರುವಂತಾಗಿದೆ. ಒಬ್ಬರಿಂದಾಗದ ಕೆಲಸವೊಂದ ಸಂಸ್ಥೆಯ ಎಲ್ಲರೂ ಸೇರಿ ಮಾಡಬೇಕಿದೆ. 2023ರಲ್ಲಿ ಜೆಸಿಐ ಅಧ್ಯಕ್ಷೆ ಎಂಬಿ ರೂಬಿನಾ ಅವರು ಅತಿ ಹೆಚ್ಚು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿರುವುದರಿಂದ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗಳಿಸಿರುವುದು ಹೆಮ್ಮೆಯ ವಿಚಾರವೆಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಈ ವರ್ಷದ ಅಂತ್ಯಕ್ಕೆ ಸೋಮವಾರಪೇಟೆ ಜೆಸಿ ಸಂಸ್ಥೆ 50 ವರ್ಷಗಳನ್ನು ಪೂರೈಸಲಿದೆ. ಈ ನಿಟ್ಟಿನಲ್ಲಿ ನೂತನ ಸಾಲಿನ ಅಧ್ಯಕ್ಷರು ಯುವ ಸದಸ್ಯರನ್ನ ಸಂಸ್ಥೆಗೆ ಸೇರಿಸಿಕೊಳ್ಳುವ ಮೂಲಕ ಸಮಾಜ ಸೇವೆಗೆ ಅನುವು ಮಾಡಿಕೊಡಬೇಕೆಂದರು. ದೀಪ ಬೆಳಗುವ ಸಂದೇಶ ಏನೆಂದರೆ ಮೋರಲ್ ವ್ಯಾಲ್ಯೂಸ್ ಎಥಿಕ್ಸ್ ಜೊತೆಗೆ ಆ ಅರಮನೆಯಲ್ಲಿ ಯಾವಾಗಲೂ ಆ ದೀಪ ಪ್ರಜ್ವಲಿತವಾಗಿರಬೇಕು ಅಂತ. ಸ್ನೇಹಿತರೆ, ಇವತ್ತು 2024ರ ದೀಪವನ್ನು ನಾವು ಪ್ರಜ್ವಲಿತ ಮಾಡಿದ್ದೇವೆ. ಆ ಅರಮನೆ ಇನ್ಯಾವುದೂ ಅಲ್ಲ, ಜೆಸಿಐ ಸೋಮವಾರಪೇಟೆ ಪುಷ್ಪಗಿರಿ. ಜೆಸಿಐ ಮೂಡಿಗೆರೆ ಮೊದಲೆಲ್ಲೋ ಆಗಿದೆ. ಅದಕ್ಕೆ ಯಶಸ್ವಿಯಾಗಿ ಕಟ್ಟಿರ್ತಕ್ಕಂಥ ಬಹಳ ಇತಿಹಾಸ ಪೂರ್ವ ಇರ್ತಕ್ಕಂಥ ಹೆಮ್ಮೆಯ ಜೆಸಿಐ ಪುಷ್ಪಗಿರಿ ಸೋಮವಾರಪೇಟೆ ಒಂದು ವರ್ಷದ ಅವಕಾಶದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಉತ್ತಮವಾದಂಥ ಕೆಲಸವನ್ನು ಮಾಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಿಮ್ಮೆಲ್ಲರ ಆಶಯದಂತೆ ನಾನು ಬಹಳ ಯಶಸ್ವಿಯಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರ ಅಗತ್ಯವಾಗಿದೆ. ಹಿರಿಯ ಜೆಸಿ ವಲಯ ಚೇರ್ಮನ್ ಎಂಡಿ ರಂಗಸ್ವಾಮಿ, 14ರ ಉಪಾಧ್ಯಕ್ಷ ಜಿ ರಾಕೇಶ್, ಕಾರ್ಯದರ್ಶಿ ಜಗದಾಂಬ, ಲೇಡಿ ಜೆಸಿ ಅಧ್ಯಕ್ಷೆ ವಿನುತಾ ಸುದೀಪ್, ಜೂನಿಯರ್ ಜೆಸಿ ಅಧ್ಯಕ್ಷೆ ದೀಪಶ್ರೀ ವಸಂತ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ರಾಜೀವ್, ನೀನಿಲ್ಲಿ ಯಾಕೆ? ನನ್ ಲೋನ್ ಬಗ್ಗೆ ಮೆಂಬರ್ ಜೊತೆ ಹೇಳಿದ್ದೆ. ಅಲ್ಲ, ನಿನ್ಗೆ ಯಾಕೆ ಲೋನು? ನನ್ ಮನೆ ಕೆಲಸ ಆಗ್ತಿರೋದು ಮೆಂಬರ್ ಗೊತ್ತಿಲ್ವಾ? ಪ್ಲಾಸ್ಟರಿಂಗ್, ಎಲೆಕ್ಟ್ರಿಕ್ ಐಟಮ್ಸ್ ನಿಂದ ದೊಡ್ಡ ಅಮೌಂಟ್ ಖರ್ಚಾಯ್ತು. ಸ್ವಲ್ಪ ಹಣ ಬಾಕಿ ಇದೆ. ಸ್ಯಾನಿಟರಿ ಐಟಮ್ಸ್, ಟೈಲ್ಸ್ ತಗೊಳಕ್ಕೆ ಆ ಹಣ ಸಾಲೋದಿಲ್ಲ ಮೆಂಬರ್. ಓ ರಾಜೀವ, ಟೈಲ್ಸ್, ಸ್ಯಾನಿಟರಿ ಐಟಮ್ಸ್ ಖರೀದಿಗೆ ನೀನ್ ಯಾಕೆ ಲೋನ್ ತಗೊಳ್ತಿದ್ಯಾ? ನಿನ್ ಕೈಯಲ್ಲಿ ಸ್ವಲ್ಪ ಹಣ ಉಂಟಲ್ವಾ? ಕೂಡ್ಲೆ ಎಬಿಸಿಗೆ ಹೋಗು, ಅಲ್ಲಿ ಅಮೋಘ ಆಫರ್ ಇದೆ. ಎಬಿಸಿ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ಕೇರಳದಲ್ಲಿ ಹೃದಯ ಬಡಿತ ಹೆಚ್ಚಿಸಿದ ಅತಿ ಕಡಿಮೆ ಬೆಲೆಯ ಅತಿ ದೊಡ್ಡ ಆಫರ್ ಮತ್ತೊಮ್ಮೆ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. 37,990 ರೂಪಾಯಿಗೆ ಒಂದು ಮನೆಗೆ ಬೇಕಾದ ಎಲ್ಲಾ ಟೈಲ್ಸ್ ಗಳು ಲಭ್ಯ. ಒಂದು ಬಾತ್ರೂಮ್ಗೆ ಅವಶ್ಯವಿರುವ ಸ್ಯಾನಿಟರಿ ವೇರ್ ಅಂಡ್ ಫಿಟ್ಟಿಂಗ್ಸ್ 4,300 ರೂಪಾಯಿಗೆ. ಇದಲ್ಲದೆ ಆಕರ್ಷಕವಾದ ಕಾಂಬೋ ಆಫರ್ಗಳು, ಫ್ರೀ ಪರ್ಚೇಸ್ ಆಫರ್ಗಳು.
ಅಲ್ಲ, ಈ ಆಫರ್ ನಲ್ಲಿ ಸಿಗೋ ಐಟಮ್ಸ್ ಒಳ್ಳೇದಾಗಿರುತ್ತಾ ಮೆಂಬರ್? ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ. ABC ಅವರ ಆಫರ್ ನಲ್ಲಿ ಸಿಗುವ ಐಟಮ್ಗಳು ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ. ಈ ಆಫರ್ ಕಣ್ಣೂರ್, ಕಾಸರಗೋಡ್, ಕಾಞಂಗಾಡ್ನ ABC ಸೇಲ್ಸ್ ಕಾರ್ಪೊರೇಷನ್ ನಲ್ಲಿ ಲಭ್ಯವಿದೆ. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. ಮಡಿಕೇರಿಯ ಗಣಪತಿ ಬೀದಿಯಲ್ಲಿರುವ ವಿಶಾಲವಾದ ಭಾರತಿ ರೇಡಿಯೋ ಹೌಸ್ ಶೋರೂಮ್ನಲ್ಲಿ ಬ್ರಾಂಡೆಡ್ ಕಂಪನಿಗಳ ಟಿವಿ, ರೆಫ್ರಿಜಿರೇಟರ್, ವಾಷಿಂಗ್ ಮೆಷಿನ್, ಆಡಿಯೋ ಸಿಸ್ಟಮ್, ಮೈಕ್ರೋವೇವ್ ಓವನ್ ಇನ್ನಿತರ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಗಳು ಹಬ್ಬಗಳ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯ. ಫೆಸ್ಟಿವಲ್ ಧಮಾಕ ಎಟ್ ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ನಮ್ಮಲ್ಲಿ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಭಾರೀ ಎಕ್ಸ್ಚೇಂಜ್ ಆಫರ್. ಅಲ್ಲದೆ ಗ್ರಾಹಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣಕಾಸು ಸೌಲಭ್ಯ. ಉತ್ತಮ ಆಫರ್ಗಳು ಒಂದಿಗೆ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳಿಗಾಗಿ ಭೇಟಿ ನೀಡಿ ಭಾರತಿ ರೇಡಿಯೋ ಹೌಸ್. ಕೊಡಗಿನ ಜನರ ಅಚ್ಚುಮೆಚ್ಚಿನ ಹೋಮ್ ಅಪ್ಲಯನ್ಸಸ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ. ಫೋನ್ 08272 295 ಮೊಬೈಲ್ 9972 667405. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ. Shining senses in your life. Desirable designs gives you treasured memory. Sharda Jewelers. Very silk. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ಅಲ್ಲದೆ ZRN ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು, ಸೌಂದರ್ಯವರ್ಧಕಗಳು, ಸುಗಂಧ ದ್ರವ್ಯಗಳು ಲಭ್ಯವಿದೆ. ಎಲ್ಲ ವಸ್ತುಗಳ ಮೇಲೆ 30% ವಿಶೇಷ ರಿಯಾಯಿತಿ. ಈ ವಿಶೇಷ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಹಿಂದೆ ZRN ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ZRN ಕಾವೇರಿ ಸಿಲ್ಕ್ಸ್. ಅಕುಲ್ ಟೂರಿಸಂ ವತಿಯಿಂದ ಆಯೋಜಿಸಲಾದ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭ ಕುಶಾಲನಗರದ ಜಾತ್ರಾ ಮೈದಾನದಲ್ಲಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ಹಾಗೂ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಪಿ ಶಶಿಧರ್, ಕ್ರೀಡೆಯಿಂದ ಸಾಮರಸ್ಯದ ಸಂದೇಶವನ್ನು ಸಾರಬಹುದಾಗಿದೆ. ಎಲ್ಲ ಧರ್ಮದ, ಎಲ್ಲ ಜಾತಿಯ ಕ್ರೀಡಾಪಟುಗಳು ಪರಸ್ಪರ ಸಹೋದರರಂತೆ ಕ್ರೀಡೆಯಲ್ಲಿ ಪಾಲ್ಗೊಂಡಿರುವುದು ಸಮಾಜಕ್ಕೆ ಉತ್ತಮವಾದ ಸಂದೇಶವನ್ನು ತಿಳಿಸುತ್ತದೆ ಎಂದರು. ಪಂದ್ಯಾವಳಿಯು ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು. ಬಹಳ ಖುಷಿಯಾಗುತ್ತೆ. ಯಾವುದೇ ಕ್ರೀಡಾಕೂಟವನ್ನು ನಡೆಸಲಿಕ್ಕೆ ಇದು ಪೂರ್ಣ ಪ್ರಮಾಣದಲ್ಲಿ ಸಜ್ಜುಗೊಂಡಿದೆ. ಬಹುಶಃ 400 ಕಿಲೋಮೀಟರ್ಗಳ ಟ್ರ್ಯಾಕ್ ಕೊಡಗಿನಲ್ಲಿ ಎಲ್ಲೂ ಇಲ್ಲ. ಇದು 400ಕ್ಕಿಂತ ಹೆಚ್ಚುವರಿಯಾಗಿ ಬಹುಶಃ 800 ಮೀಟರ್ಗಳ ಒಂದು ಲ್ಯಾಗ್ ಇದೆ ಅಂತ ಹೇಳಿದಾಗ ದೊಡ್ಡ ಕ್ರೀಡಾಕೂಟಗಳನ್ನು, ಯಾವುದೇ ರೀತಿಯ ಈವೆಂಟ್ಗಳನ್ನು, ಬಹುಶಃ ಅದು ಸಾಮಾಜಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ರಾಜಕೀಯವಾಗಿರ್ಬೋದು, ಧಾರ್ಮಿಕವಾದ ಸಮಾರಂಭಗಳಿರ್ಬೋದು, ಸಮಾವೇಶಗಳಿರ್ಬೋದು, ಅದೆಲ್ಲವನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಆಯೋಜಿಸಲಿಕ್ಕೆ ಭಾಳ ಸುಸಜ್ಜಿತವಾದ ಕ್ರೀಡಾಂಗಣವಾಗಿದೆ. ಒಂದು ಯಾವುದೇ ರೀತಿಯ ಸಮಾವೇಶಗಳನ್ನ ಕೂಡ ನಡೆಸಲಿಕ್ಕೆ ಸುಸಜ್ಜಿತವಾಗಿ ತಯಾರಾಗಿರುವಂಥ ಒಂದು ಅಂಗಣ ನಮಗೆ ಸಿಕ್ಕಿದೆ. ಇವತ್ತು ಅಕುಲ್ ಎಂಬ ಯುವಕ ಕುಶಾಲನಗರದಲ್ಲಿ ಬಹುಶಃ ಎಲ್ಲ ಕ್ರೀಡಾಪ್ರೇಮಿಗಳ ಮನಸ್ಸಿನಲ್ಲಿ ಅಕುಲನ ಹೆಸರು ಅಚ್ಚೊತ್ತುವಂತೆ ಮಾಡುವುದು, ನಮ್ಮೆಲ್ಲರೂ ನಿಪ್ಪಡಿಗಾಗಿ ಮಾಡುವಂಥದ್ದು ಒಂದು ಅತ್ಯಯ ಸಂಗತಿ. ಕುಶಾಲನಗರ ಪುರಸಭೆ ಸದಸ್ಯರಾದ ವಿಎಸ್ ಆನಂದಕುಮಾರ್ ಮಾತನಾಡಿ, ಕುಶಾಲನಗರದಲ್ಲಿ ಅಕುಲ್ ಟೂರಿಸಂ ಸಂಸ್ಥೆಯವರು ಅತ್ಯಂತ ಹೆಚ್ಚಿನ ಮೊತ್ತದ ಕ್ರಿಕೆಟ್ ಪಂದ್ಯಾವಳಿ ನಡೆಸ್ತಾ ಇರುವುದು ಸಂತೋಷದ ವಿಷಯ. ಗ್ರಾಮೀಣ ಕ್ರೀಡಾಪಟುಗಳು ತಮ್ಮ ಪ್ರತಿಭೆಯಿಂದ ಹೊರಹಾಕಲು ಈ ಪಂದ್ಯಾವಳಿ ಉತ್ತಮ ವೇದಿಕೆಯಾಗಲಿದೆ ಎಂದರು. ಮಾಧ್ಯಮ ಮಿತ್ರರೇ, ಇತ್ತೀಚಿನ ದಿನಗಳಲ್ಲಿ ಕುಶಾಲನಗರದಲ್ಲಿ
ಅನೇಕ ಪಂದ್ಯಾವಳಿಗಳು ನಡೀತಾ ಇದೆ. ಮುಂದೊಂದು ದಿನ ಈ ಒಂದು ಕೃಷ್ಣಾಷ್ಟಮಿಯಿಂದಲೇ ಅಂತಾರಾಷ್ಟ್ರೀಯ ಮಟ್ಟದ ಆಟಗಳ ಆಯ್ಕೆ ಆಗ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸುವಂತಹ ಎಲ್ಲ ತಂಡದ ಕ್ರೀಡಾಪಟುಗಳಿಗೆ ಆಯೋಜಿಸಿದ್ದಾರೆ. ನಿನ್ನೆ ದಿನ ನಾವು ಸಂಜೆ ಒಂದು ಗ್ರೌಂಡ್ಗೆ ಬಂದು ಇಲ್ಲಿ ಕ್ರೀಡಾಪಟುಗಳನ್ನ ಮಾತಾಡೋ ಸಂದರ್ಭದಲ್ಲಿ ಕೆಲವರು ಹೇಳ್ತಾ ಇದ್ರು, ಕೊಡಗಲ್ಲಿ ನಿಜವಾಗಿ ಮೊದಲ ಬಾರಿಗೆ ಈ ಥರ ಒಂದು ಟೂರ್ನಮೆಂಟ್ನ ಒಂದು ಅಕುಲ್ ಟೂರಿಸಂ ಅವರು ಆರ್ಗನೈಸ್ ಮಾಡಿದ್ದಾರೆ ಅಂತ ನಿಜವಾಗಿ ಒಂದು ಸಂತೋಷ ಸುದ್ದಿ. ಅವರು ನಮ್ಮ ಕೊಡಗದ ಪ್ಲೇಯರ್ಸ್ಗೆ ಮಾತ್ರ ಅಲ್ಲ, ಅದೇ ರೀತಿ ಕ್ರಿಯಾಪಟ್ಟಣ, ಹುಣಸೂರು, ಪಕ್ಕದ ಜಿಲ್ಲೆ ಎಲ್ಲ ಕ್ರೀಡಾಪಟುಗಳಿಗೆ ಅತ್ಯದ್ಭುತವಾದ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ತಾರೆ. ಅವರಿಗೆ ನಾನು ಇಲ್ಲಿ ನೆರೆದಿರುವ ಎಲ್ಲ ಕ್ರೀಡಾಪಟುಗಳು, ಕ್ರೀಡಾ ಪ್ರೇಮಿಗಳು ಎಲ್ಲರ ಇಂದ ಒಂದು ಅಭಿನಂದನೆಗಳು ಸಲ್ಲಿಸಲು ಇಚ್ಛೆಪಡ್ತೀನಿ. ಈ ಸಂದರ್ಭ ನಂಜರಾಯಪಟ್ಟಣ ಗ್ರಾಮ ಪಂಚಾಯತ್ ಸದಸ್ಯ ರಕ್ಷಿತ್ ಮಾವಾಜಿ, ಯೂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಿರಣ್, ಆಯೋಜಕರಾದ ಅಕುಲ್ ಹಾಗೂ ಶರಣ್ ಪಾಲ್ಗೊಂಡಿದ್ದರು. ಅಂತಿಮ ಚೆಂಡು ಆರಂಭದ ಕೊನೆಯ ಚೆಂಡು ಬಲಿಷ್ಠ ಸೂರ್ಯಾಘಾತ ಆಗ್ತಾ ಇದೆ. ಕ್ಷೇತ್ರ ಪಾಲಕರಿಗೆ ವಿಕೆಟ್ ನಂಬರ್ 1 ಕೊಡ್ತಾ ಇದೆ. ಆರಂಭದ ಓವರ್ನಲ್ಲಿ 5 ಚೆಂಡುಗಳನ್ನು ಪವರ್ ಪ್ಲೇ ಭಾಗ ಚಾಲ್ತಿಯಲ್ಲಿದೆ. ಮುನ್ನಡೆಗೆ ಬಾರಿಸುವಂತಹ ಪ್ರಯತ್ನ ಸೊಗಸಾಗಿರ್ತಕ್ಕಂಥ ಗಂಡುಗಾರಿಕೆ ಶಾಖರಿಂದ ಜಾರ್ಮಿ ಗಂಡುಗಾರಿಕೆ ಕಂಡು ಬರ್ತಾ ಇದೆ. ಶಾಖರಿಂದ ಒಂದು ಸೇರ್ಪಡೆಯಾಗಿದೆ. ಅವಳಿಯ ಪ್ರಯತ್ನ ಅವಳಿಯ ಗೋಟಗಳು. ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ತಾಲೂಕು ಮಟ್ಟದ ಅಡುಗೆ ಸಿಬ್ಬಂದಿಗಳು ಅಡುಗೆ ಸ್ಪರ್ಧಾ ಕಾರ್ಯಕ್ರಮ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಸ್ಪರ್ಧಾ ಕಾರ್ಯಕ್ರಮ ವಿರಾಜಪೇಟೆ ಜೂನಿಯರ್ ಕಾಲೇಜು ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಎಸ್ಟಿಎಂಸಿ ಅಧ್ಯಕ್ಷರಾದ ಮೋಹನ್ ವಹಿಸಿದ್ರು. ಬೆಳಗಿನಿಂದ ಸಿಬ್ಬಂದಿಗಳು ವಿವಿಧ ಬಗೆ ಬಗೆಯ ಖಾದ್ಯಗಳನ್ನು ತಯಾರು ಮಾಡಿದರು. ಆ ಕಡೆ ಚಿಕ್ಕಪೇಟೆನಾ? ಒಡೆಯಿಂದ ಈ ಕಡೆ ಇದು ಯಾವ ಕಡೆ? ಇದು ಯಾರು? ಮಧ್ಯಾಹ್ನದ ನಂತರ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಾಲೂಕು ಸಾಕ್ಷರತಾಧಿಕಾರಿ ರಾಜೇಶ್ ಅವರು, ಸಿಬ್ಬಂದಿಗಳು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ತಯಾರಿಸಲು ಉತ್ತಮ ಸಿಬ್ಬಂದಿಗಳಿಂದ ಆಯ್ಕೆ ಮಾಡಿದೆ. ಆದರೆ ಆ ಸಿಬ್ಬಂದಿಗಳಿಗೆ ನೀಡುವ ಸಂಬಳ ಬಹಳ ಕಡಿಮೆ ಇದೆ. ನಾವು ಸಂಬಳದ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತರಬಹುದೇ ವಿನಃ ಮತ್ಯಾವ ವ್ಯವಸ್ಥೆ ಮಾಡಲು ನಮ್ಮಿಂದ ಸಾಧ್ಯವಿಲ್ಲವೆಂದರು. ಸುಮ್ಮನೆ ಆಯೋಜನೆ ಮಾಡೋಣ, ಅದಕ್ಕೊಂದು ನಿರ್ದಿಷ್ಟ ಗುರಿ, ಉದ್ದೇಶ, ಅದರ ಒಂದು ಸದುಪಯೋಗ ಅಥವಾ ದೂರಾಲೋಚನೆಯಿಂದ ಕಾರ್ಯಕ್ರಮ ಮಾಡೋಣ. ಸೊ ಇದು ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ, ಮುದ್ದೆ ತಿಂದಂ ಬೆಟ್ಟ ಕಿತ್ತಿಟ್ಟಂ ಅಂತ ಒಂದು ಮುದ್ದೆ ತಿಂದಿದ್ದೀನಿ ಇವತ್ತು. ನಮ್ಮನ್ನ ಮುದ್ದೆನೂ ಮಾಡಿದ್ರು. ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಅಡುಗೆ ಸಿಬ್ಬಂದಿಗಳು ಕ್ರಿಯಾಶೀಲರಾಗಿ ಅವರ ಒಂದು ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಒಂದು ಸದುದ್ದೇಶ ಕಾರ್ಯಕ್ರಮ. ಈಗ ನಮ್ಮ ಮಕ್ಕಳಿಗೆ ನಾವು ಪ್ರತಿಭಾ ಕಾರಂಜಿ ಮಾಡ್ತೀವಿ ಅಲ್ಲ, ಪ್ರತಿಭಾ ಕಾರಂಜಿ ಮಾಡಿ ನಿಮ್ಮ ಎಲ್ಲ ಪ್ರತಿಭೆಯನ್ನು ಹೊರತರುವ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ, ಇಲಾಖೆ ಮಾಡ್ತಾ ಇದೆ. ಅದೇ ಥರ ನಮ್ಮ ಅಡುಗೆ ಸಿಬ್ಬಂದಿಗಳದ್ದು ಅಷ್ಟೇ. ಜಿಲ್ಲಾ ಸಾಕ್ಷರತಾ ಅಧಿಕಾರಿ ಶಶಿಕಲಾ ಮಾತನಾಡಿ, ನಮ್ಮ ಇಲಾಖೆಯಿಂದ ಅಡುಗೆ ಸಿಬ್ಬಂದಿಗಳಿಗೆ ಸಂಬಳ ನೀಡ್ತಾ ಇಲ್ಲ, ಬದಲಾಗಿ ಸಂಭಾವನೆ ನೀಡ್ತೇವೆ. ಅದರಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಉತ್ತಮ ಗುಣಮಟ್ಟದ ಅಡುಗೆ ತಯಾರಿಸಿ ನಮ್ಮ ಮಕ್ಕಳಿಗೆ ಉಣಬಡಿಸುವ ಇವರಿಂದ ಹೆಚ್ಚು ಪ್ರೀತಿಯಿಂದ ಗೌರವಿಸಬೇಕು. ಸರ್ಕಾರದ ಆದೇಶದ ಮೇರೆಗೆ ಮುಂದಿನ ದಿನಗಳಲ್ಲಿ ಅಡುಗೆ ಜೊತೆಯಲ್ಲಿ ಮೊಟ್ಟೆ, ಹಾಲು, ರಾಗಿ ಮಾಲ್ಟ್ ನೀಡುವ ವ್ಯವಸ್ಥೆ ಇದೆ. ಇದರ ಉದ್ದೇಶ ಎಲ್ಲ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು, ಹೆಚ್ಚಿನ ಮಕ್ಕಳನ್ನ ಶಾಲೆಗೆ ಸೇರಿಸಬೇಕು, ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು ಎಂಬ ಉದ್ದೇಶಕ್ಕಾಗಿ ಎಂದು ತಿಳಿಸಿದರು. ಹುಷಾರಿಂದ ಇದ್ದಾಗ ಬಿಟ್ರೆ ಮಾಮೂಲಿ ಅಂತೆ ಕುಡಿ ಹಾಲು ಏನೂ ಆಗಲ್ಲ. ನೀವು ಅದ್ಕಳದಷ್ಟೇನೆ
ಕಡ್ಡಾಯವಾಗಿ ಎಲ್ಲ ಮಕ್ಕಳು ಕುಡಿಲೇಬೇಕು. ಅದನ್ನ ನೋಡೇ ತಾನೇ ಸರ್ಕಾರ ನಮ್ಮ ಇಲಾಖೆ ಕೊಡ್ತಾ ಇರೋದು. ನಿಮಗೆ ತೊಂದರೆ ಆಗ್ತಿದೆ ಅನ್ನೋದಾದ್ರೆ ಕೊಡ್ತಿರ್ಲಿಲ್ಲ ಅಲ್ವಾ? ಕುಡಿಲೇಬೇಕು. ಮೊಟ್ಟೆ ತಿನ್ನಂತವ್ರು ತಿನ್ಲೇಬೇಕು. ಮೊಟ್ಟೆ ಏನಾದ್ರೂ ಮನೆಯಲ್ಲಿ ತಿನ್ಲಿಲ್ಲ ಅಂದ್ರೆ ಮಾತ್ರ, ಮನೆಯವರು ಉಪಯೋಗಿಸ್ಲಿಲ್ಲ ಅಂದ್ರೆ ಮಾತ್ರ ನೀವು ಬಾಳೆಹಣ್ಣೆ ಚಿಕ್ಕಿ ತಗೋಬೇಕು. ಮನೆಯಲ್ಲಿ ಎಲ್ರ ಮನೇನು ಮೊಟ್ಟೆ ಯೂಸ್ ಮಾಡ್ತಾರೆ, ಮಟನ್ ಯೂಸ್ ಮಾಡ್ತಾರೆ ಅನ್ನೋದಾದ್ರೆ ಎಲ್ರೂ ಸಹ ಮೊಟ್ಟೆ ತಿನ್ಬೇಕು. ಅಯ್ಯೋ ನನ್ಗೆ ಇಷ್ಟ ಇಲ್ಲ, ನನ್ ಚಿಕ್ಕಿ ಇಷ್ಟ, ಬಾಳೆಹಣ್ಣು ಇಷ್ಟ ಅನ್ನೋಗಿಲ್ಲ. ಮೊಟ್ಟೆನ ಎಲ್ರೂ ಸಹ ಪ್ರೋಟೀನ್ ಭರಿತ ಆಹಾರ ಅದು. ಮೊಟ್ಟೆನ ಎಲ್ರೂ ಸಹ ತಿನ್ಲೇಬೇಕು. ತಿಂದೇ ಇದ್ರೆ ಅದಕ್ಕೆ ಬೇರೆ ಆಪ್ಷನ್ ಇದೆ ನಿಮಗೆ. ಕ್ಷೇತ್ರ ಸಮನ್ವಯ ಅಧಿಕಾರಿ ವನಜಾಕ್ಷಿ, ಸಿಆರ್ಪಿ ವೆಂಕಟೇಶ್, ಬಿಆರ್ಪಿ ಗೀತಾಂಜಲಿ, ಶಿಕ್ಷಕರಾದ ತಂಬಯ್ಯ ಮತ್ತು ವಿವಿಧ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರು ಪಾಲ್ಗೊಂಡಿದ್ದರು. ಜ್ಞಾನವೆಂಬ ಅಂಧಕಾರ ತೊಲಗಿ ಸುಜ್ಞಾನ ಎಲ್ಲೆಡೆ ಪಸರಿಸಲಿ.